ನೋಡಿ ಸರ್, ಇದು 5 ಎಕರೆ ಬಂದಿರುವಂಥ ಜಾಗ. ಇದು 1 ಎಕರೆ ಸೊಸೆ, ಇನ್ನು 4 ಎಕರೆ ಈ ರೀತಿ ಅಡಿಕೆ, ತೆಂಗು, ಬಾಳೆ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ಎಲ್ಲ ತೆಂಗಲ್ಲಿ ಇವಾಗ ಒಂಬಳ ಸ್ಟಾರ್ಟ್ ಆಗಿದೆ, ಫಸಲು ಬಂದೈತೆ. ಈಗ ನೋಡಿ ಮಣ್ಣತ್ತು ಎಲ್ಲ ಫುಲ್ಲು ರೆಡ್ ಸಾಯಿಲು. ಇಲ್ಲಿ ಟೋಟಲ್ಲು ಒಂದು 7-8 ಎಕರೆ ಬೇಕಾದ್ರೂ ಮಾಡ್ಕೋಬೋದು. ಸಾಕು ಅಂದರೆ 5 ಎಕರೆ ರೆಡಿ ಇರುವಂಥ ಜಾಗ ಇದು. ಬಾಳೆ, ಎಲ್ಲ ತೆಂಗು, ಅಡಿಕೆ. ಐದು ಎಕರೆ ಬಂದಿರುವಂಥ ಜಾಗ. ಪೆನ್ಷನ್ ಇಲ್ಲ. 2 ಬೋರ್ಗಲ್, ಒಳ್ಳೆ ನೀರೈತೆ ಬೋರ್ಗಲ್ ಅಂತೂ. ಸುತ್ತ ಹಂಗೆ ಅಕ್ಕಪಕ್ಕದಲ್ಲೆಲ್ಲ ಬೆಂಗಳೂರವ್ರ ತೋಟಗಳು. ಇದು 1 ಎಕರೆ ಮಾತ್ರ ಇವಾಗ ಸೊಸೆ ಹಾಕಿದ್ದಾರೆ. ಇದು 4 ಎಕರೆಯಲ್ಲಿ ಎಲ್ಲ ಒಂಬಳ ಫಸಲು ಸ್ಟಾರ್ಟ್ ಆಯ್ತಾ ಅದು. ಇವಾಗ ತೆಂಗೆಲ್ಲ ಫಲ ಸ್ಟಾರ್ಟ್ ಆಗಿದೆ. 5 ಎಕರೆ, ಇನ್ನೂ ಪಕ್ಕದಲ್ಲಿ 2.5 ಎಕರೆ 3 ಎಕರೆ ಐತೆ. ಬೇಕು ಅಂದರೆ ಒಂದು 8 ಎಕರೆ ಬೇಕಾದ್ರೂ ಮಾಡ್ಬೋದು. ಬೇಡ ಸಾಕು ಅಂದರೆ 5 ಎಕರೆ ಬೇಕಾದ್ರೂ ಮಡಿಕೋಬೋದು. ಇಲ್ಲೆಲ್ಲ ಸುತ್ತ ತೋಟಗಳು, ರೈತರವು ಬೆಂಗಳೂರಿನವರವೇ ತೋಟಗಳು. ಅಡಿಕೆ ಮಾತ್ರ ಈ ರೀತಿ ಇದೆ. ಮಣ್ಣತ್ತೆಲ್ಲ ಫುಲ್ಲು ರೆಡ್ ಸಾಯಿಲು. ಪೆನ್ಷನ್ ಇಲ್ಲ. 2 ಬೋರ್ಗಲ್ ಒಳ್ಳೆ ನೀರೈತೆ. ಅಕ್ಕಪಕ್ಕದಲ್ಲಿ ಎಲ್ಲ ಫುಲ್ ಊರಿನವರವು ಬೆಂಗಳೂರವ್ರ ತೋಟಗಳೇ. ಇದು ಬೆಂಗಳೂರಿನ 116 ಕಿಲೋಮೀಟ್ರು, ಮಳವಳ್ಳಿಯಿಂದ 16, ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಇದೇ ರೀತಿ ತೆಂಗು, ಅಡಿಕೆ. ಜಾಗ ಮಾತ್ರ ಭಾಗಶಾಗಿ ಸ್ಕ್ವೇರ್ ಆಗಿದೆ. ತಾರ್ ರೋಡಿಂದ 250-300 ಮೀಟ್ರ್ ಮೊಂಡು ರಸ್ತೆ, ಒಂದು ಚೈನ್ ರಸ್ತೆ. ಊರಿಂದ 1/4 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರು. ಇವೆಲ್ಲ ಫುಲ್ಲು ಅಕ್ಕಪಕ್ಕದಲ್ಲೆಲ್ಲ ಬೆಂಗಳೂರಿನವರವೇ. ಇದು ಒಂದು ಚೈನ್ ರಸ್ತೆ, ವಿಲೇಜ್ ಮ್ಯಾಪಲ್ಲಿರುವಂಥ ರಸ್ತೆ ಇದು. ನೋಡಿ, ರೋಡಿಂದ 250-300 ಮೀಟ್ರು ಒಂದು ಚೈನ್ ರಸ್ತೆ. ಇವ್ರ ಕುಂಟೆ 7,10,000 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಇದು ಯಾರೋ ಪರ್ಚೇಸ್ ಮಾಡಿಲ್ಲ, ಇದೇ ಊರಿನವ್ರದ್ದು. ಇವರು ಕುಂಟೆ 7,10,000 ಹೇಳ್ತಾರೆ. 5 ಎಕರೆ ಬೇಕಂದ್ರೆ ಮಡಿಕೋಬೋದು. ಹಿಂದಕ್ಕೆ 8 ಎಕರೆ, ಇನ್ನೂ 3 ಎಕರೆ ಸಿಕ್ಕುತ್ತೆ. ಅದು ಬೇಕಂದ್ರೆ ಮಡಿಕೋಬೋದು. ಈಗ ಆಲ್ರೆಡಿ ರೆಡಿ ಇರುವಂಥದ್ದು 5 ಎಕರೆ. ಕುಂಟೆ 7,10 ಹೇಳ್ತಿದ್ದಾರೆ. ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. 2 ಬೋರು, ತಾರ್ ರೋಡಿಂದ 210 ಮೀಟ್ರು.